ಒಟ್ಟಸಿ ಮಾಡೆ ಈ ತರ ಅವರೆಕಾಳು ಹಾಕೊಂಡು ಆಫ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಕಣ್ಣೊಡಿತಾನೆ ಏನಾದ್ರು ಹೆಚ್ಚು ಕಡಿಮೆ ಆಗೈತೆ ಅಂತ ಭಯ ಬೀಳ್ತಾರೆ ಅಂತ. ನಮ್ಮ ಮನೇಲಿ ಗಂಡ ಅತ್ತೆ ಮಾವ ಎಲ್ಲ ಶಿವನೇ. ಶಿವ ಬಿಟ್ಟಿದ್ ತಟ್ಟೆಲ್ ತಿಂದ್ರೆ ಟೇಸ್ಟ್ ಜಾಸ್ತಿ ಇರ್ತಿದೆ ಫ್ರೆಂಡ್ಸ್. ಹುಡುಗಿರ್ ನೋಡಿದ್ರೆ ಮಾತಾಡಲ್ಲ. ಈಗ ತಾನೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಣ್ಣ ಆಗ್ತೈತೀನಿ ಅಂತ ಹೇಳ್ತಾವ್ರೆ. ನಾನು ಎಷ್ಟು ಫಾಸ್ಟ್ ಆಗಿ ಅಡ್ಗೆ ಮಾಡ್ತೀನೋ ಅಷ್ಟು ಫಾಸ್ಟ್ ಆಗಿ ಶಿವ ಊಟ ಮಾಡ್ತೈತೆ. ಗೊಗ್ಗೈನ್ ತರ ಹೋಗ್ತೈತೆ. ಇನ್ನೊಂದು ಫಸ್ಟ್ ಕೊಡು ಟಾಮು. ಕೋತಿಕಾಯಿ ಬರ್ಲಿ ಅಂತ ಸ್ಕೆಚ್ ಹಾಕಿದೀಯಾ? ಸ್ಮೆಲ್ ನೋಡೋಣ ಅಂತ ಇಟ್ಕೊ ಬಂದೆ ಅಷ್ಟೇ. ಸೌದೆನೂ ಬೇರೆ ನೆಂದೈತಲ್ಲ, ಬೇಗ ಉರಿತಾ ಇಲ್ಲ. ಇನ್ನು ಕ್ಲೀನ್ ಪೇಸ್ಟ್ ಆಗುತ್ತೆ. ಕುಡಿಯಕ್ಕಲ್ಲ, ಹೆಂಡತಿ ತಲೆಗೆ ಹೊಡಿ ಅಂದ್ರೆ ಪಟ 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 ಅಂತ ಹೊಡೆದಾಕ್ಬಿಡ್ತೈತೆ. ನಿಮ್ಗೂ ಶೀತ ಆಗ್ತೈತೆ, ಮಗುಗೂ ಶೀತ ಆಗ್ತೈತೆ. ಅದಕ್ಕೆ ಡೈರೆಕ್ಟ್ ಆಗಿ ಕೋರ್ಟಲ್ಲೇ ಮೀಟ್ ಆಗೋಣ. ಒಂದಿನ ಆದ್ರೂ ನನ್ನ ವಿಡಿಯೋ ಈ ತರ ಇಂಟ್ರೆಸ್ಟ್ ಆಗಿ ನೋಡಿದ್ಯಪ್ಪಿ? ನಮ್ಮ ಫ್ರೆಂಡ್ಸ್ ನೋಡ್ಬಿಟ್ರೆ ಯಾರ ಜೊತೆನ ಸೀಕ್ರೆಟ್ ಆಗಿ ಮಾತಾಡ್ತೈತಿ ಫ್ರೆಂಡ್ಸ್. ತೆಗಿಬೇಡಪ್ಪಿ, ನನ್ ಮಾತ್ರ ಕರ್ಕೊಂಡು ಹೋಗ್ಬೇಡ. ಯಾಕಂದ್ರೆ ಖಾಲಿ ಆಗಿತ್ತು ಅದಕ್ಕೆ ಇದ್ದು. ನಾನೇನು ಆಡ್ಕೊಳಲ್ಲ ಫ್ರೆಂಡ್ಸ್. ನೀವ್ ಹೇಳ್ದಂಗೆ ಎಲ್ಲ ನೆನ್ಸಿ ರುಬ್ಬಿ ಮಾಡ್ತಾ ಇದೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ನಾವಿಬ್ರು ಸೂಪರ್ ಆಗಿದ್ದೀವಿ. ಏನ್ ಹೇಳ್ತಪ್ಪಿ? ಹೊಟ್ಟೆ ಹಸಿತೈತಾ? ಅಡ್ಗೆ ಮಾಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡ್ಕೊಂಡು ಲೇಟ್ ಆಗೋಯ್ತು. ರಾತ್ರಿ ಅದನ್ನ ಫ್ರೆಂಡ್ಸ್ ನನ್ನ ವಿಡಿಯೋದಲ್ಲಿ ನೋಡಿದ್ರಲ್ಲ, ಏನನ್ನಪ್ಪಿ ಅದ್ರ ಹೆಸರಿಟ್ಟಿಲ್ಲ ನಾನು. ಚಕ್ಕೆ ಲವಂಗ ಅನ್ನ, ಅದಕ್ಕೆ ಅದೇ ಅನ್ನಕ್ಕೆ ಟೊಮೊಟೊ ಗೊಜ್ಜು ಮಾಡ್ಕೊಡ್ತೀವಿ. ಸೂಪರ್ ಆಗಿತ್ತಲ್ಲಪ್ಪಿ ಅನ್ನ. ಇನ್ನೊಂದ್ಸಲ ಏನಾದ್ರು ಮಾಡಿದ್ರೆ ಫ್ರೆಂಡ್ಸ್ ಅದೇ ತರ ಅನ್ನ ಮಾಡ್ಕೊಂಡು ಚಿಕನ್ ಫ್ರೈ ಸಪರೇಟ್ ಆಗಿ ಮಾಡ್ಕೊಬಿಟ್ರೆ ಸೇಮ್ ಬಿರಿಯಾನಿ ತರ ಇರುತ್ತೆ ಕಾಂಬಿನೇಷನ್. ಬಿರಿಯಾನಿ ಯಾರಿಗಾದ್ರೂ ಮಾಡಕ್ ಬಂದಿಲ್ಲ ಈ ತರ ಆರಾಮಾಗಿ ಮಾಡ್ಕೋಬಹುದು. ಎರಡು ಮಿಕ್ಸ್ ಮಾಡಿದ್ರೆ ಸೇಮ್ ಬಿರಿಯಾನಿ ತರ ಇರ್ತೈತೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಸೋಮವಾರ ಫ್ರೆಂಡ್ಸ್. ಇವತ್ತು ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಡ್ಗೆನು ಮಾಡ್ಲಿಲ್ವಲ್ಲ, ಹಂಗಾಗಿ ಒಬ್ರು ಕೇಳಿದ್ರಲ್ಲ ಅವರೆಕಾಳು ಹುಳಿ ಮುದ್ದೆ ಮಾಡ್ತಾ ಇದೀನಿ, ರುಬ್ದೆ. ಏನಪ್ಪಿ? ಒಟ್ಟಸಿ ಮಾಡೆ. ಇದೊಂದ್ ಬಿಟ್ರೆ ಇನ್ನೇನ್ ಮಾತಾಡಲ್ಲ. 1-2 ಗಂಟೆ ಆಗದೆ. ಎಲ್ರು ಹೇಳ್ತಾವ್ರೆ ಶಿವಣ್ಣ ಮಾತಾಡಲ್ಲ ಅಂತ. ಅದಕ್ಕೆ ನನ್ ಬೇಜಾರಲ್ಲಿ ಅಡ್ಗೆ ಮಾಡಕ್ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಕೆಲಸ ಮಾಡ್ತೀನಿ. ಹೋಗ್ಲಾ? ಮಾಡ್ಕೊಬತ್ತಿ ಅಡ್ಗೆ. ಕೆಲಸ ಮಾಡಿದ್ನಿ ಅಷ್ಟು ಕೆಲಸ ಮಾಡಬೇಕು. ಹಾ ಸರಿ, ದೇವರಡೆ ಹೋಗ್ತೀನಿ ನಾನು. ನನ್ಗೂ ಅಡ್ಗೆ ಮಾಡಕ್ ಬೇಜಾರಾಗೈತೆ. ನೋಡಿ ಫ್ರೆಂಡ್ಸ್, ಶಿವ ಕೆಲಸ ನಾನು ಮಾಡಿದ್ರೆ ಅಡ್ಗೆ ಮಾಡ್ತಿತ್ತಂತೆ. ಹೋಗ್ಲಾ? ಬೇಡಪ್ಪ. ನಮ್ಮ ಹತ್ರ ಚಾಲೆಂಜ್ಗಳೆಲ್ಲ ನಡೆಯಲ್ಲ ಫ್ರೆಂಡ್ಸ್. ಸರಿ ಹೋಗ, ಆಚೆ ಆದ್ರೂ ಹೋಗು, ಒಳಗೆ ಆದ್ರೂ ಬಾ. ಫ್ರೆಂಡ್ಸ್, ಹೊಟ್ಟೆ ಏನೋದ್ ಬಿಟ್ರೆ ನಮ್ಮ ಮನೇಲಿ ಇನ್ನೇನು ಸೌಂಡ್ ಎಕ್ಸ್ಟ್ರಾ ಸೌಂಡ್ ಕೇಳಿಸಲ್ಲ. ಹೋಗೈತೆ ಅಡ್ಗೆ ಮನೆ ಏನೋ ದಾಳಿ ಮಾಡಕ್ಕೆ. ಅಲ್ಲೇನು ಇಲ್ಲ, ಬಂದ್ಬಿಡು. ಓಕೆ ಫ್ರೆಂಡ್ಸ್, ಬೇಗ ಅಡ್ಗೆ ಮಾಡ್ತೀನಿ ಫ್ರೆಂಡ್ಸ್. ಮೊನ್ನೆ ದೋಸೆ ಒಂದ್ ಸ್ವಲ್ಪ ಹಾಳಾಗ್ಬಿಡ್ತಲ್ಲ, ಅಕ್ಕಿ ಇರ್ಲಿಲ್ಲ ಅವತ್ತು ಹೇಳ್ಬೇಕಾದ್ರೆ. ಅದಕ್ಕೆ ಕಡಿಮೆ ಅಕ್ಕಿ ನೆನ್ಸ್ ಮಾಡಿದ್ದೆ. ಈಗ ಅಕ್ಕಿ ತಂದೈತಲ್ಲ, ಅಕ್ಕಿ ಮತ್ತೆ ನಾನು ಮಸಾಲೆ ದೋಸೆ ತರ ಮಾಡೋಣ ಅಂತಿದ್ದೀನಿ. ಕಡಲೆಬೇಳೆ, ಉದ್ದಿನ ಕಾಳು, ತೊಗರಿ ಬೇಳೆ, ಮೆಂತೆ ಇವಿಷ್ಟು ನೆನೆಸಿದ್ದೀನಿ. ಎಲ್ಲಾನು ಒಂದೊಂದು ಇಡಿ ಹಾಕಿ. ಉದ್ದಿನ ಕಾಳು ಮಾತ್ರ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಮೆಂತೆ ಒಂದ್ ಸ್ಪೂನ್ ಅಷ್ಟು. ಅನ್ನ ಮಾಡ್ಕೊಬಿಟ್ರೆ ಇವೆಲ್ಲ ಸೇರಿಸಿ ಅವಲಕ್ಕಿನೂ ರುಬ್ತೀನಿ ಫ್ರೆಂಡ್ಸ್. ಇವತ್ತು ಯಾಕೆ ಸರಿಯಾಗಿ ಬರಲ್ಲ ಅಂತ ನೋಡೋಣ. ಯಾಕಂದ್ರೆ ನೀವು ತುಂಬಾ ಜನ ಅವತ್ತು ನೋಡ್ಬಿಟ್ಟು ಸ್ಟಿಪ್ಸ್ ಕೊಟ್ರಲ್ಲ ನನಗೆ. ಅದನ್ನೇ ಯಾಕಪ್ಪಿ ಗುರಾಯಿಸ್ಬೇಡ, ಇರು ಮಾಡ್ತೀನಿ. ಅಡುಗೆ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಶಿವ ಕಾಟ ತಡೆಯಕ್ಕಾಗ್ತಾ ಇಲ್ಲ. ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಬದನೆಕಾಯಿ ಮಾತ್ರ ನೀರಲ್ಲೇ ಇರಬೇಕು ನಾವು ಸಾಂಬಾರು ಹಾಕೋವರೆಗೂ, ಇಲ್ಲಾಂದ್ರೆ ಮೇಲೆಲ್ಲ ಕಪ್ಪಗಾಗ್ತಿದೆ. ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿ ಇಟ್ಕೊಂಡು ಅವರೆಕಾಳು ಹುರ್ಕೊಳ್ತಾ ಇದ್ದೀನಿ. ಅವರೆಕಾಳು ಜಾಗದಲ್ಲಿ ಕಡಲೆಕಾಳು, ಹೆಸರುಕಾಳು, ಹುರುಳಿಕಾಳು ಯಾವ್ದು ಬೇಕಾದರೂ ಹಾಕೋಬೋದು. ಎಲ್ಲದಕ್ಕಿಂತ ಅವರೆಕಾಳು ಕಡಲೆಕಾಳು ಟೇಸ್ಟ್ ಹುಳಿ ಸಾರಿಗೆ ಈ ಥರ ಹುರಿದ್ಬಿಟ್ಟು ಮಾಡೋದಕ್ಕೆ ಟೇಸ್ಟ್ ಚೆನ್ನಾಗಿರ್ತೈತೆ. ಸ್ವಲ್ಪ ಕಲರ್ ಚೇಂಜ್ ಆಗೋರು ಹುರಿದುಕೊಂಡು ಅದನ್ನು ಸೈಡ್ಗೆ ಇಟ್ಕೊಂಡು ಬಾಣಲಿ ಇಟ್ಕೊಂಡು ಅದೇ ಬಾಣಲಿಯಲ್ಲೇ ಸಾಂಬಾರು ಮಾಡ್ಕೊಳ್ಳೋದು. ಈಗ ನಾನು ಎಣ್ಣೆ ಸ್ವಲ್ಪ 1-2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಕರ್ಬೇವಿನ ಸೊಪ್ಪು ಸ್ವಲ್ಪ ಎಳೆದಿತ್ತು ಹಂಗಾಗಿ ಉದ್ದುದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಎಲೆನೂ ಹಾಕ್ಕೋಬೋದು ನೀವು. ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಬ್ಬರಿಗೆ ಮಾಡ್ತಿರೋದ್ರಿಂದ ಕಡಿಮೆ ಐಟಮ್ಸಲ್ಲೇ ಮಾಡ್ತಾ ಇರೋದು. ಜಾಸ್ತಿ ಜನ ಇದ್ದರೆ ಇನ್ನೂ ಎಕ್ಸ್ಟ್ರಾ ಐಟಮ್ಸು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಬದನೆಕಾಯಿ, ಹುಳಿ ಟೊಮೊಟೊ ಎರಡು ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊ ಹಾಕ್ಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿರ್ತೈತೆ. ಅದಕ್ಕೋಸ್ಕರ ನಾಟಿ ಟೊಮೊಟೊನ ಹಾಕ್ಕೋಬೇಕು. ಅದೇ 2 ಹಾಕ್ಕೋಬೇಕು. ಹುಳಿ ಟೊಮೊಟೊ ಆದರೆ ಒಂದಾದರೆ ಸಾಕು. ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮನೇಲಿ ಮಾಡಿಸಿರೋ ಸಾಂಬಾರು ಪುಡಿ ಆದರೆ ಸೂಪರ್ ಟೇಸ್ಟ್ ಬರ್ತೈತೆ. ಪ್ಯಾಕೆಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಇದೊಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಹಾಕ್ಕೋಬೇಕು ಹುಣಸೆ ರಸ. ಹುಳಿ ಸಾರು ಅಂದ್ಬಿಟ್ಟು ಜಾಸ್ತಿ ಹಾಕ್ಕೋಬಾರ್ದು. ಅದನ್ನು ಕುದಿಯೋಕೆ ಬಿಟ್ಟರೆ ಸಾಕು. ಬದನೆಕಾಯಿ ಎಲ್ಲ ನೀಟಾಗಿ ಬಂದಿರುತ್ತೆ. ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ. ಚಿಕ್ಕ ಪಾತ್ರೆಯಲ್ಲಿದೆ, ಫಸ್ಟ್ ಟೈಮ್ ಮಾಡ್ಕೊಳ್ತಾ ಇರೋದು. ಇತ್ತೀಚೆಗೆ ಮುದ್ದೆ ಕಡಿಮೆ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಯಾಕಂತ ಗೊತ್ತಿಲ್ಲ. ಅದಕ್ಕೆ ಚಿಕ್ಕ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ಕಡಿಮೆ ಮಾಡ್ಕೊಳ್ಳೋದು ಹಂಗಂಗೆ ಅಭ್ಯಾಸ ಆಗ್ಬಿಡುತ್ತೆ ಅಂತ. ದೊಡ್ಡ ಪಾತ್ರೆಯಲ್ಲಿ ಆದರೆ ಅಳತೆ ಗೊತ್ತಾಗಲ್ಲ, ಜಾಸ್ತಿ ಮಾಡ್ಕೊಬಿಡ್ತೀನಿ. ಇಬ್ಬರೇ ಇರೋದ್ರಿಂದ ಇಷ್ಟೇ ಸಾಕು ಅಂತ ಅನ್ನಿಸ್ತು. ಮತ್ತು ನೈಟ್ಗಾಗಷ್ಟು ಒಂದೇ ಸಲ ಮಾಡಿಟ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಆಗಿರೋದ್ರಿಂದ ಮತ್ತೆ ನೈಟ್ಗೂ ಅಡುಗೆ ಮಾಡಬೇಕಂದ್ರೆ ಕಷ್ಟ.
ಈ ಥರ ಅವರೆಕಾಳು ಹಾಕ್ಕೊಂಡು ಆಫ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಅವರೆಕಾಳು ಹಾಕಿ ನಾನು ಬೇಯಿಸಕ್ಕೆ ಹೋಗಲ್ಲ. ಅದು ಮುದ್ದೆ ತಿನ್ಬೇಕಾದ್ರೆ ಅವರೆಕಾಳು ಕಟಮ್ ಕಟಮ್ ಅಂತ ಇದ್ರೆ ಚೆನ್ನಾಗಿರ್ತೈತೆ, ಶಿವಾಗಿಷ್ಟ. ಅದಕ್ಕೋಸ್ಕರ ಅವರೆಕಾಳು ಹುಳಿ ಮುದ್ದೆ ತಿಂತೀಯಾ? ಹಲೋ ಹಲೋ ಚೋಟು, ನೀವು ನೋಡ್ತಾ ಇರೋದು ನೋಡಿದ್ರೆ ನಾನು ಅಡುಗೆ ಮಾಡೋ ಟೇಸ್ಟೇ ಇಲ್ವೇನೋ, ಅದಕ್ಕೆ ಹಂಗೆ ಓಡ್ತಾವನೆ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ಇವರೆಲ್ಲ ಬಂದು ಮನೆ ಹತ್ರ ಮತ್ತೆ ಬಂದಿದ್ದಾರೆ ಪಾಪ. ಇವರು ನೋಡ್ತಾ ಕೂತ್ರೆ ಆಗಲ್ಲ ಫ್ರೆಂಡ್ಸ್. ಪಾಪ ಶಿವ ಹೊಟ್ಟೆ ಸಿಗಲ್ ತಲೆ ಸುತ್ತ ಬಿದ್ದೈತ ಏನಿಲ್ಲ. ಟಾಮ್ ಬಾ ಹೋಗ್ಬಿಟ್ಟು ಬರೋಣ. ಟಾಮ್ ಬಾರ. ಟಾಮು ಟಾಮ್ ಕಣ್ಣೊಡಿತಾನೆ ಅಂದರೆ ಬರಲ್ಲ ಅಂತ ಅರ್ಥ ಇರಬೇಕು. ಶಿವಕುಮಾರ್ ಶಿವಕುಮಾರ್ ಎಲ್ಲಪ್ಪ ಹುಡ್ಕೋದು? ಬರ ಟಾಮು. ಅವನಿಗೆ ಗೊತ್ತು ಫ್ರೆಂಡ್ಸ್, ಸುಮ್ಮನೆ ಕರೆದ್ರೆ ಸಾಕು ಶಿವ ಎಲ್ಲಿರ್ತೈತೆ ಅಂತ ಅವ್ನಿಗೆ ಗೊತ್ತು, ಕರ್ಕೊಂಡು ಹೋಗ್ತಾನೆ. ಮೊದಲು ಅವ್ನ ಕಳಿಸ್ತೀನಿ, ಅವ್ನು ಕಳಿಸಿದ್ಮೇಲೆ ನೀನು ಬಂದಿಲ್ಲ ಅಂದರೆ ನಾನೇ ಬರ್ತೀನಿ. ಮಳೆ ಬಿದ್ದಿದ್ದಕ್ಕೆಲ್ಲ ಹಸ್ರು ಬಾಪ. ಹೊಟ್ಟೆಸಿ ಅಂತಿದೆ ತಾನೆ, ಬಾ. ಕರೆಕ್ಟ್ ಟೈಮ್ ಮಾಡಿದ್ದೀನಿ ಬಾಪಿ, ಅದಕ್ಕೆ ನಾನು ಅನ್ನ ಮಾಡಲ್ಲ ಫ್ರೆಂಡ್ಸ್. ನೋಡಿ ಬೆಳಗ್ಗೆ ಅನ್ನ ಹಾಕಿದ್ದಕ್ಕೆ ಹೊಟ್ಟೆಸಿ ಬಾ ಹೋಗ್ಲಿ ಊಟ ಮಾಡು. ಟಾಮ್ ಬಾರ, ಟಾಮ್ ಆಗಳಿರ್ತಾವ, ಬಾ ನಾಟಕ ಮಾಡಬೇಡ. ಊಟ ತಣ್ಣಗಾಗ್ತೈತೆ ನಡಿ ಬೇಗ. ಈ ಥರ ಅಡುಗೆ ಮಾಡಿ ಗಂಡನ ಹೋಗಿ ಊಟಕ್ಕೆ ಕರ್ಕೊಬರೋದ್ರಲ್ಲಿ ಏನೋ ಒಂಥರ ಖುಷಿ ಫ್ರೆಂಡ್ಸ್. ಟಾಮ್ ಇಲ್ಲೇ ನಮ್ಮನೆ, ಇಲ್ಲೇ ಊಟಕ್ಕೆ. ಅಲ್ಲಿಂದನೇ ಜೋರಾಗಿ ಕೂಗ್ತಾ ಇದ್ದೆ. ಆಮೇಲೆ ತುಂಬ ಜನ ಸಿಸ್ಟರ್ಸ್ ಹೇಳಿದ್ರು ಆ ಥರ ಜೋರಾಗಿ ಕೂಗಬಾರ್ದು, ಏನಾದ್ರು ಹೆಚ್ಚು ಕಡಿಮೆ ಆಗೈತೆ ಅಂತ ಭಯ ಬೀಳ್ತಾರೆ ಅಂತ. ಹಾಗಾಗಿ ಸ್ವಲ್ಪ ಬುದ್ಧಿ ಕಲಿತೆ. ಈ ಥರ ಒಳ್ಳೆ ರೀತಿಲಿ ಹೇಳಿದ್ರೆ ಏನಾದರೂ ತಿದ್ಕೊಳ್ತೀನಿ ಫ್ರೆಂಡ್ಸ್ ನಾನು. ಕೆಲವರು ಬ್ಯಾಡ್ ಕಮೆಂಟ್ ಮಾಡಿ, ಅಂದರೆ ಅಲ್ಲೇನು ಇಲ್ಲಾಂದ್ರೂ ಬ್ಯಾಡ್ ಕಮೆಂಟ್ ಮಾಡ್ತಾರಲ್ಲ, ಆವಾಗ ನಾನು ತಿದ್ಕೊಳ್ಳಲ್ಲ. ಅವ್ರಿಗೆ ಒಂದು ಸ್ವಲ್ಪ ಆವಾಜ್ ಹಾಕ್ಬಿಡ್ತೀನಿ ಕಮೆಂಟಲ್ಲಿ ಅಷ್ಟೇ. ಬಾಗಿಲಿಗೆ ಹುಳಿ ಸಾರು ಸ್ಮೆಲ್ ಬರ್ತೈತೆ. ಹುಳಿ ಸಾರು ಸ್ಮೆಲ್ಲು ಸೂಪರಾಗಿರ್ತೈತೆ ಫ್ರೆಂಡ್ಸ್, ನನಗದು ಸಿಕ್ಕಾಪಟ್ಟೆ ಇಷ್ಟ. ಹುಳಿ ಸಾರು ರಾಗಿ ಮುದ್ದೆ 5 ನಿಮಿಷ ಮಾಡ್ತಾಳಲ್ಲ ಹೆಂಗೆ ಮಿಷಿನ್ ನಾವು ಫ್ರೆಂಡ್ಸ್. 5 ನಿಮಿಷ ಅಡುಗೆ ಮಾಡಿರೋದಕ್ಕೆ ಮಾಟ ಮಂತ್ರ ಮಾಡಿ ಅಡುಗೆ ಮಾಡ್ತಿದ್ಯಾ ಅಂತೈತಿ ಹೆಂಗೆ? ಬರಕ್ಕೆ ಅದೆಲ್ಲ ನಮ್ದು ಟೆಕ್ನಿಕ್. ಮಾಡಿದೀನಿ. ಊಟ ಮಾಡ್ಬೇಕಾದ್ರೆ ಟಿವಿ ನೋಡ್ಬಾರ್ದು, ನಾನು ಟೇಸ್ಟ್ ಹೇಳ್ಬೇಕು. ಸೂಪರ್ ಆಯ್ತಾ ಫ್ರೆಂಡ್ಸ್? ಒಂದ್ 4 ಕರ್ಮಿನ ಹುರ್ದಾಕ್ಬಿಟ್ಟಿದ್ರೆ ನೆಂದೋಗ್ಬಿಡೋದು. ಅಕ್ಕಿನೂ ನೆನ್ಸ್ಕೊಂಡ್ ಬಂದೈತೆ ಮೊನ್ನೆ ಊರ್ಗ್ ಹೋಗ್ಬಿಟ್ಟು. ಚೆನ್ನಾಯ್ತಾ? ಒಂದ್ 2-3 ಸಲ ಹೇಳಪ್ಪಿ ಚೆನ್ನಾಗೈತೆ ಅಂತ, ನನ್ ಖುಷಿ ಆಗ್ತೈತೆ. ಸಂತೆ ಕನಕಪುರದವ್ರು ತುಂಬಾ ಜನ ವಿಡಿಯೋಸ್ ನೋಡ್ತಾರೆ ಫ್ರೆಂಡ್ಸ್. ಪ್ಲೀಸ್ ಕರ್ಮಿನ ಶಿಗಡಿ ಕನಕಪುರದೇ ಬೇಕು ನಮ್ಗೆ. ಅರ್ಕಾವತಿ ತಾವು ಮಾರ್ತಾರಲ್ಲ ಅದೇ ಬೇಕು. ಪ್ಲೀಸ್ ಪಾರ್ಸಲ್ ಕಳಿಸಿ ಫ್ರೆಂಡ್ಸ್. ಕಮ್ಮಿನೇ ಹಾಕಿದೀನಪ್ಪಿ. ಆಗ್ಲೇ ಸ್ವಲ್ಪ ಜಾಸ್ತಿ ಉರ್ದೆ ಫ್ರೆಂಡ್ಸ್. ಇರೋ ನಿಮಿಷ ನಮ್ ಫ್ರೆಂಡ್ಸ್ ಕೇಳ್ಬೇಕು. ಆಗ್ಲೇ ಸ್ವಲ್ಪ ಜಾಸ್ತಿ ಉರ್ದೆ ಫ್ರೆಂಡ್ಸ್. ಅಂದ್ರೆ ಉರ್ದಿರೋದು ಬಿಸಿ ಬಿಸಿ ತಿನ್ನಕ್ ಚಳಿಗ್ ಸೂಪರ್ ಆಗಿರ್ತೈತೆ ಅಂತ ಮರ್ತ್ ಬಿಟ್ಟೆ ತಿನ್ನೋದ್ ನಾನು. ನಿನ್ಗೂ ಎತ್ತಿಡ್ಬೇಕಾಯ್ತು. ಒಬ್ಬ ದೇವ್ರೆ, ನಾನ್ ತಿಂತೀನಿ ಮಿಕ್ಸಪ್ ತಿನ್ನಕ್ಕಾಗಿಲ್ಲ ಅಂದ್ರೆ ಎಷ್ಟ್ ಹಾಕ್ಬೇಕು ಹೇಳು? ಒಂದು ಸಾಂಬಾರ್ಗೆ ಕಾಳು ಎಷ್ಟ್ ಹಾಕ್ಬೇಕು? ಇಷ್ಟು, ಒಂದು ಗ್ಲಾಸ್ ಅಷ್ಟು. ನಮ್ಮನೇಲಿ ಗಂಡ ಅತ್ತೆ ಮಾವ ಎಲ್ಲ ಶಿವನೇ. ಆ ಕಾಲದಲ್ಲಿ ಅತ್ತೆ ಅಳತೆ ಕೊಡ್ತಿದ್ರಂತೆ, ಅಡಿಗೆ ಕಾಳು ಇಷ್ಟೇ ಹಾಕ್ಬೇಕು, ಬೇಳೆ ಇಷ್ಟೇ ಹಾಕ್ಬೇಕು ಅಂತ. ಎಷ್ಟೇ ಹಾಕಿದ್ರು ತಿಂತೀವಲ್ಲ. ಅಂದ್ರೆ ಜಾಸ್ತಿ ಸಾಂಬಾರಲ್ಲಿ ಬರೀ ಕಾಳೇ ಇರೋಷ್ಟು ಮಾಡಬಾರ್ದು. ಹುಳಿ ಸಾರು ಕಾಳು ಸಾರು 2 ಸಮ ಇರ್ಬೇಕು. ನಿಂಗೆ ತಿನ್ನಕ್ಕಾಗಿಲ್ಲ ಅಂದ್ರೆ ಮಿಕ್ಸಪ್ಪ, ನಾನಾರು ತಿಂತೀನಿ ಅಷ್ಟೇ. ಇದಕ್ಕಿಂತ ಹೆಚ್ಚು ನಾನು ಇನ್ನೇನು ಹೇಳಲ್ಲಾರೆ, ಯಾಕಂದ್ರೆ ನನಗೂ ಹೊಟ್ಟೆ ಹಸಿತೈತೆ. ಶಿವ ಜೊತೆ ಊಟ ಮಾಡ್ತಿಲ್ಲ ಅಂತ ಕೇಳಿದ್ರಲ್ಲ ಫ್ರೆಂಡ್ಸ್, 1-2-3. ಅದೇ ಜೊತೆಲಿ ತಿಂದ್ರೆ ತಿನ್ಬಾರ್ದು ಹಂಗಿಂಗೆ ಅಂತ ತುಂಬಾ ಜನ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅವತ್ತಿಂದ ತಿನ್ನೋದ್ ಬಿಟ್ಟಿದೀನಿ. ಅದಕ್ಕೆ ಊಟ ಒಂದೊಂದ್ಸಲ ಹೊಟ್ಟೆ ಹಸ್ತು ಬಿಟ್ರೆ ತಿಂತೀನಿ. ಅಂದ್ರೆ ನಾನು ಜೊತೆಲೆ ಬೇರೆ ತಟ್ಟೆ ಹಾಕೊಂಡು, ಹೊಟ್ಟೆ ಹಸ್ತಿಲ್ಲ ಅಂದ್ರೆ ಒಂದೊಂದ್ಸಲ ಶಿವ ಊಟ ಮಾಡೋ ತನಕ ಕಾಯ್ತಾ ಇರ್ತೀನಿ, ಶಿವ ತಟ್ಟೆಲೆ ತಿನ್ನೋಣ ಅಂತ. ತಟ್ಟೆ ತೊಳೆಯಕ್ ಕಷ್ಟ ಅಂತಲ್ಲ, ಒಂಥರ ಶಿವ ಬಿಟ್ಟಿದ್ ತಟ್ಟೆಲಿ ತಿಂದ್ರೆ ಟೇಸ್ಟ್ ಜಾಸ್ತಿ ಇರ್ತಿದೆ ಫ್ರೆಂಡ್ಸ್. ನನ್ಗೆ ಅದೇನಂತಾನೆ ಗೊತ್ತಾಗ್ತಾ ಇಲ್ಲ.
ಯಾಕಪ್ಪಿ? ಊಟ ಮಾಡುವಾಗ ಚೆನ್ನಾಗೈತೆ, ಸೂಪರ್ ಆಗೈತೆ, ಇದೊಂದು ಬಿಟ್ರೆ ಇನ್ನೇನು ಹೇಳಲ್ಲಪ್ಪಿ ನೀನು. ನಮ್ ಫ್ರೆಂಡ್ಸ್ ಜೊತೆ ಮಾತಾಡಪ್ಪಿ, ಓಪನ್ ಅಪ್ ಆಗು. ಇವ್ರೆಲ್ರು ನಮ್ ಫ್ಯಾಮಿಲಿ, ಮಾತಾಡು. ಇವಾಗ ಒಂದ್ 10 ವರ್ಷದ ಫ್ರೆಂಡ್ಶಿಪ್, ಯಾರ ನಿಮ್ ಫ್ರೆಂಡ್ಸ್ ಸಿಕ್ತಾಗ ಹೆಂಗ್ ಮಾತಾಡ್ತಿ ಹಂಗೆ ಮಾತಾಡೋ. ಹುಡುಗರು ನೋಡ್ತಾವ್ರೆ ವಿಡಿಯೋಸ್, ಹುಡುಗಿರ್ ಜೊತೆ ಮಾತಾಡಲ್ಲ, ಹುಡುಗಿರ್ ನೋಡಿದ್ರೆ ಮಾತಾಡಲ್ಲ. ನಾಚಿಕೆ ಫ್ರೆಂಡ್ ಶಿವಕುಮಾರ್ಗೆ ಪಾಪ. ಇತ್ತೀಚೆಗೆ ಜಾಸ್ತಿ ಹೊಟ್ಟೆ ಹಸಿತೀಯ, ಯಾಕಪ್ಪಿ? ಚಳಿಗಾಲದಲ್ಲಿ ಹೊಟ್ಟೆ ಹಸಿತೈತೇನೋ ಜಾಸ್ತಿ. ಕರೆಕ್ಟ್ ಬೇಸಿಗೆಯಲ್ಲಿ ಹೊಟ್ಟೆನೇ ಹಸಿತಾ ಇರ್ಲಿಲ್ಲ, ಬರೀ ನೀರೇ ಕುಡ್ದಿ ತಾನೆ. ಈಗ ಮಳೆ ಬಿದ್ಮೇಲೆ ನಮ್ಗೆ ಇದಾಗೋಯ್ತು. ಆಯ್ತು, ಇನ್ಮೇಲೆ ಬೇಗ ಅಡಿಗೆ ಮಾಡ್ತೀನಿ. ಮುದ್ದೆ ಬೇಕಾ? ಸಾರ್ ಬೇಕಾ? ಬೋಂಡ ಬೇಡ, ಸುಮ್ನೆರಪ್ಪ. ಡೈಲಿ ಬೋಂಡ ಬಜ್ಜಿ ಎಲ್ಲ ತಿಂದ್ರೆ ಮುಖದಲ್ಲೆಲ್ಲ ಪಿಂಪಲ್ಸ್ ಆಗ್ತೈತೆ, ದಪ್ಪ ಆಗ್ಬಿಡ್ತೀನಿ. ಈಗ ತಾನೇ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಣ್ಣ ಆಗ್ತೈತೀನಿ ಅಂತ ಹೇಳ್ತಾವ್ರೆ. ಬಳೆ ನೆನ್ನೆ ಮದ್ವೆಗೆ ಬೇರೆ ಬಳೆ ಚೇಂಜ್ ಮಾಡಿ ಹಾಕೊಂಡು ಹೋಗಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಇದನ್ನ ಬಿಚ್ಚಿಟ್ಟಿದ್ದೆ ಡೈಲಿ ಯೂಸ್ ಬಳೆನ. ಕೆಳಗ್ ಬಿದ್ದಿರೋ ಮಣ್ಣು ಸಪೋಟ ಹಾಕೊಂಡ್ ತಿಂತಾವನೆ, ಮಳೆ ಬಿದ್ದಿರೋ ಸಪೋಟನ. ಓ, ಎಷ್ಟ್ ಚೆನ್ನಾಗಿ ಸುಲ್ಕೊಟ್ಟ. ಮಣ್ಣಾಗಿರೋದ್ ಬಿಸಾಕ್ಬಿಟ್ಟೆ ಹೋಗ್ಬಿಡ್ತು. ಅದಕ್ಕೂ ಕೋತಿಗಳಿಗೂ ಬುದ್ಧಿ ಐತೆ, ಸೇಮ್ ನಮ್ ತರಾನೇ. ಅದೇ ಮಾದೇಶ್ವರ ಬೆಟ್ಟದಲ್ಲಿ ಹೆಂಗಂದ್ರೆ ನಾವು ನಡ್ಕೊಂಡು ಹೋಗೋ ಸೀಸನ್ ಅಲ್ಲಿ ಮಾತ್ರ ಅವಕ್ಕೆ ಊಟ, ಬೇರೆ ಟೈಮಲ್ಲಿ ಪಾಪ ಹಣ್ಣು ಸೊಪ್ಪುಗಳು ಸಕ್ಕತ್ತಾಗ ಹಾಕಿದ್ರ. ಸೀಗೆ ಸೊಪ್ಪು ತಿಂತಾವ, ಬಿದ್ರ ಸೊಪ್ಪು, ಹಣ್ಣುಗಳು, ಖಾರ ಹಣ್ಣು, ಅವಕ್ಕೇನು ನೀರೊಂದಿದ್ರೆ ಕರೆಕ್ಟ್. ಪಾಪ ನೀರು ಇರಲ್ಲ ಟೈಮಲ್ಲಿ, ಏನ್ ಮಾಡ್ತಾವ ಯಾಕೆ ನೀರು ಮಳೆ ಬಿದ್ದಿಲ್ಲ ಬೇಸಿಗೆಲಿ. ರೋಡ್ ಕಡೆ ಸ್ವಲ್ಪ ಮುದ್ದೆ ಕೊಡ್ತೀನಿ ತಿನ್ನು. ನಾನು ಎಷ್ಟು ಫಾಸ್ಟ್ ಆಗಿ ಅಡ್ಗೆ ಮಾಡ್ತೀನೋ ಅಷ್ಟು ಫಾಸ್ಟ್ ಆಗಿ ಶಿವ ಊಟ ಮಾಡ್ತೈತೆ. 2 ನಿಮಿಷ, ಜಾಸ್ತಿ ಅಂದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿ 4 ನಿಮಿಷ ಅಷ್ಟೇ. ಬದನೆಕಾಯಿ ತಿನ್ನಪ್ಪಿ, ನನ್ಗೆ ಅಲರ್ಜಿ ಆಗ್ತೈತಲ್ಲ ನೋಡಿ. ಈಗ್ಲೇ ಗಿಚ್ತಾ ಇದೀನಿ, ಸೊಳ್ಳೆ ಕಚ್ಚಿ. ತಿನ್ಬಿಡು, ನೋಡುವ ಅಲರ್ಜಿ ಆಗ್ತೈತೋ ಇಲ್ಲ ನೋಡುವ ಅಂತೆ. ಡೈಲಿ ಈಗ ತಿನ್ಬಿಟ್ಟು ನಾನೇನಾದ್ರೂ ಗಿಚ್ಕೊಂಡ್ ಕುತ್ಕೊಂಡ್ರೆ ಯಾಕೆ ತಿಂದೆ ಅಂತ ಅದಕ್ಕೂ ನನಗೆ ಬೈತೈತೆ. ನನ್ ತಲೆನೋವು ಬಂದೈತೆ. ಮುದ್ದೆ ಸಾಂಬಾರು ಸೂಪರ್ ಆಗಿತ್ತು ಫ್ರೆಂಡ್ಸ್, ಟೇಸ್ಟು. ಯಾರಿಗಾದ್ರೂ ಈ ರೆಸಿಪಿ ಇಷ್ಟ ಆದರೆ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮ್ಮ ಅಜ್ಜಿ ಮಾಡಿದ್ದು, ನಿಮ್ಮ ಅಮ್ಮ ಮಾಡಿದ್ದು ಸಾಂಬಾರು ನೆನಪಾಗ್ತೈತೆ, ಅಷ್ಟು ಚೆನ್ನಾಗಿರ್ತೈತೆ. ಈಗ ಎಲ್ಲೋಗ್ತಾ ಇದ್ದೀನಿ ಅಂದರೆ ಸೌತೆ ಸ್ವಲ್ಪ ಎತ್ಕೊಂಡು ಬಂದು ನೀರು ಕಾಯಿಸ್ಕೊಂಡು ವಾರ ಮಾಡ್ಬೇಕು ಫ್ರೆಂಡ್ಸ್. ಇವತ್ತು ಸೋಮವಾರ, ಶಿವ ಕಷ್ಟ ನೋಡೋಕ್ಕಾಗ್ತಿಲ್ಲ ಪಾಪ, ಗೊಗ್ಗೈನ ಥರ ಹೋಗ್ತೈತೆ. ಅಪ್ಪ ಒಂದೊಂದೇ ತಾಕು, ಕುಮಾರ್ ಒಂದೊಂದೇ ತಾಕ. ಒಂದೇ ಕೆಲಸ ಎಲ್ಲ ಒಂದೇ ಸಲ ಆಗಬೇಕು, ಎಲ್ಲ ಕೆಲಸ ಒಂದೇ ಸಲ ಆಗಬೇಕು. ಅಯ್ಯೋ ಅಪ್ಪ, ಹಾಸಿಗೆ ಥರ ಆಯ್ತಾ ಹುಲ್ಲು ನಿಂಗೆ? ಸೊಳ್ಳೆ ಕಚ್ತಾ ಇಲ್ಲ ಟಾಮು? ಟಾಮ್, ಆಮೇಲೆ ಮುಂದಕ್ಕೆ ಇನ್ನೊಂದು ಫಸ್ಟ್ ಕೊಡು ಟಾಮು, ಇನ್ನೊಂದು ಫಸ್ಟ್ ಕೊಡು. ಏ ಹಾಯ್ ಟಾಮು, ಬಿತ್ಕೋ ಇಲ್ಲೇ. ನಿಂದು ಯಾವಾಗಲೂ ಇದ್ದಿದ್ದೆ, ಎಲ್ಲೋದ್ರೂ ಬಿತ್ಕೊಳ್ಳೋದೆ. ಸೊಳ್ಳೆಗಳು ಫುಲ್ಲು ಐತೆ ಫ್ರೆಂಡ್ಸ್ ಇಲ್ಲಿ. ಅವಾಗಳ ಹತ್ರ ಕಚ್ಚಿಸ್ಕೊಂಡು ಮಲ್ಗವನೆ, ಅವು ಮಸಾಜ್ ಮಾಡ್ತಿದ್ದಾವೆ ಅನ್ಸುತ್ತೆ ಇವನಿಗೆ. ನೆಟ್ಟಿಗೆ ಮಲ್ಕೊಳ್ಳೋ ಹೋಗ್ಲಿ, ಸಾಕು ನಿನ್ನ ಫಸ್ಗಳು. ಸೊಳ್ಳೆಗಳು ಕಚ್ಚುತ್ತಾವನೆ ಪಾಪ. ನಮ್ಮ ಟಾಮುಗಿಂತ ಪರಿಸ್ಥಿತಿ ಬರಬಾರ್ದಿತ್ತು. ಸರಿ ಬಾ, ಮನೆಗೆ ಹೋಗೋಣ. ಅವ್ರ ಕೈ ಅವರೇ ಕಚ್చుಕೋತಾವ್ರೆ. ಬಾ ಟಾಮು, ಎದ್ದಾಳು ಬೇಗ, ಟೈಮ್ ಆಗ್ತೈತೆ. ಟಾಮ್ ಹೇಳಿದ್ ಮತ್ತೆ ಕೇಳು ಸ್ವಲ್ಪ. ಬಾ ಸಾಕು, ಬಾ ನಿಂದ ಆಟ. ಮನೆ ಹತ್ರ ಆಟ ಆಡುವೆ ಬಾ. ಹಾವು ಬರುತ್ತೆ, ಹಾವು ಬರ್ತಿತ್ತಮ್ಮ.
ಮಳ್ಳನ್ ಥರ ನೋಡ್ತಾನೆ. ಹೋಗೋ ಬಾ 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 ಹೋಗೋಣ. ನೆಲ ನೋಡ್ತಾ ಇದ್ದೀನಪ್ಪ. ಆಗಲೇ ತಾನೇ ಒಂದು ಹಾವು ಕಾಣಿಸ್ತಂತೆ, ಅದಕ್ಕೆ ಫ್ರೆಂಡ್ಸ್ ನೆಲ ನೋಡ್ಕೊಂಡು ಬಾ ಅಂತೈತೆ. ಇಷ್ಟು ಸೌದೆ ನಾನು ಎತ್ಕೊಂಡು ಹೋಗ್ಬೇಕೀಗ. ಕಟ್ಕೊಡ್ತೀಯಾ ಏನರಲ್ಲಾದರೂ? ತಲೆ ಮೇಲೆ ಇಟ್ಕೊಂಡು ಹೋಗ್ತೀನಿ. ಕೋತಿ ಕಿತ್ತಕ್ಕಿರ ಎಳ್ನೀರು ಯಾಕಪ್ಪ? ಅದು ಕಟ್ಕೊಡಪ್ಪ. ಈ ಎಳ್ನೀರು ನಾನು ಕುಡಿಬೇಕಾ? ಕೋತಿ ಕಾಯಿಲೆ ಬರಲ್ಲ ನನಗೆ. ಅವು ಒದ್ರ ಬಿಟ್ಟು ಎತ್ಕೋಬೇಕು, ಹಾವುಗಳು ಮರಿ ಇರ್ತಾವ ಅದ್ರೊಳಗೆ. ಸರಿ ಬಾ. ಎಷ್ಟು ಪ್ರೀತಿ ನಾವು ಸೌದೆನೂ ಒರೆಸ್ತಾ ಇಲ್ಲ ಅಂತೆಲ್ಲ ಅನ್ಕೋಬೇಡಿ ಫ್ರೆಂಡ್ಸ್. ಏನೋ ಅಪರೂಪಕ್ಕೆ ಶಿವಗೆ ಒಳ್ಳೆ ಬುದ್ಧಿ ಬಂದೈತೆ. ಡೈಲಿ ನನ್ನ ಎತ್ಕೊಬಿಡಿ. ಬಾ ತಾಂಬಾರ. ನಾವಿಬ್ರು ಹೋಗ್ಬಿಟ್ರೆ ಬೈಕ್ ಬರ್ತಾನೆ. ಕೋತಿ ಕಿತ್ತಕ್ಕೋ ಎಳ್ನೀರನ್ನ ನಾವು ಕುಡಿಯೋದು ಫ್ರೆಂಡ್ಸ್. ನಾನು ಬೆಳಗ್ಗೆನೇ ನೀರು ಹಿಡ್ದುಕೋಬೇಕಾಯ್ತು. ಮಳೆಗಾಲ ಬಂತಂದ್ರೆ ಇದೊಂದು ತಲೆನೋವು. ಯಾಮಾರ್ಬಿಟ್ಟೆ. ಆಮೇಲೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಹಿಂಗೋಗಿ ಸೌದೆ ಎತ್ಕೊಬರಷ್ಟರಲ್ಲಿ ಕರೆಂಟ್ ಹೋಗೈತೆ. ನಾನು ಕೆಲಸ ಮಾಡಬೇಕಾದ್ರೆ ಕರೆಂಟ್ಗೂ ಆಗಲ್ಲ. ಹೋಗಿರೋದು ತೊಂದರೆ ಇಲ್ಲ, ಲೇಟ್ ಆಗಾದ್ರೂ ಪೂಜೆ ಮಾಡ್ಕೋಬೋದು. ಸಂಜೆ 6 ಗಂಟೆವರೆಗೂ ಟೈಮ್ ಐತೆ. ನಾನು ಏರ್ ಪ್ಯಾಕಾಗ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ಏರ್ ಪ್ಯಾಕ್ ಹಾಕಿ ಜಾಸ್ತಿ ದಿನ ಆಯ್ತು. ಹಾಕ್ಕೊಳ್ಳೋಣ ಅಂದರೆ ಹಿಂಗೆ ಆಗ್ಬಾರ್ದಿತ್ತು. ಬೇಜಾರಾಗ್ತಿದೆ ಫ್ರೆಂಡ್ಸ್. ಎಷ್ಟು ದಿನ ಆಗಿತ್ತ ಕೋತಿ ಕಿತ್ತಾಕಿ? ಹುಳಿ ಆಯ್ತಾ? ಅಯ್ಯಯ್ಯ ಪಾಪ. ಅದ್ಯಾವಾಗ ಕುಡ್ದಿದ್ದೆ ಅಪ್ಪಿ ನೀನು? ಶಿವ ಏನೋ ಒಂದು ಹೇಳ್ತು ಫ್ರೆಂಡ್ಸ್. ನಾನು ಬಾಯಾರ ನಾನು ಹೇಳಾರೆ ಆ ಮಾತನ್ನ. ಹೆಂಗೈತೆ ಎಳ್ನೀರು ಅಂತ ಹೇಳ್ತೀಗ. ನಾನು ಏರ್ಬೇಕು ಏನಾಗ್ತೈತಿ ಇವತ್ತು? ಹಾಕ್ತೀನಾ ಇಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಬೇಗನೆ ಹಾಕ್ಕೋಬೇಕು. ಮಳೆ ಹಿಡ್ಕೊಂತು, ವಾತಾವರಣ ಕೋಲ್ಡ್ ಐತಲ್ಲ, ತಲೆನೋವು ಹಿಡ್ಕೊಬಿಡುತ್ತೆ. ಲೇಟಾಗಿ ಏರ್ಬೇಕು ಹಾಕಿದ್ರೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಬೆಳಿಗ್ಗೆ ನಾನೇನು ಮಾಡ್ತಿದ್ದೆ? ಕೆಲಸ ಮಾಡ್ತಿದ್ದೆ ಫ್ರೆಂಡ್ಸ್. ಶಿವ ಮಾತು ಕೇಳಬೇಡಿ. ಬೆಳಗ್ಗೆ ಸ್ವಲ್ಪ ಅನಿತಾ ಇತ್ತು ಮಳೆ. ಚೆನ್ನಾಯ್ತಾ ಇದು? ಒಂದು ತೊಟ್ಟು ಇಲ್ಲ. ಏನಕ್ಕೆ ಬೇಕು ನಿನ್ಗೀಗ? ಈ ಅವತಾರದಲ್ಲಿ ಯಾರ ಎಳ್ನೀರು ಹಿಂಗೆ ಕುಡಿಬೇಕಪ್ಪಿ? ಇಲ್ಲಿ ಕೋತಿ ಎಲ್ಲ ಎಂಜಲ್ ಮಾಡೈತಲ್ಲ, ಇಲ್ಲಿ ಕುಡಿಲ್ಲ? ಕೋತಿ ಕಾಯಿಲೆ ಬರ್ಲಿ ಅಂತ ಸ್ಕೆಚ್ ಹಾಕಿದೀಯಾ? ಸೂಪರ್ ಐತೆ ಇಂದ. ಇದ್ರೊಳಗಿರೋ ಎಳ್ನೀರು ಯಾರು ಹೊಡ್ಕೊಡ್ತಾರಪ್ಪ? ಎಲ್ಲೋಗ್ತಿದ್ದಿ? ಊರ್ ಬಿಟ್ಟು ಹೋಗ್ತೈತೆ ಶಿವ. ಹೋಗಪ್ಪ ಒಳ್ಳೇದಾಗ್ಲಿ. ಕೆಲಸ ಮಾಡಿದ್ರೆ ಗಾಡಿಯಲ್ಲಿ ರೌಂಡ್. ಇದು ಮಾವಿನಕಾಯಿ ಬಿದ್ದಿತ್ತು ಫ್ರೆಂಡ್ಸ್, ಅಲ್ಲಿ ಎತ್ಕೊ ಬಂದೆ. ಆದ್ರೆ ಜಾಸ್ತಿ ಹುಳಿ ಹೆಂಗಿರೋ ತಿನ್ನಕ್ಕಾಗಲ್ಲ. ಮಾವಿನ ತಿನ್ಬೇಕು ಅನಿಸ್ತಾಗಲ್ಲ. ಸ್ಮೆಲ್ ನೋಡೋಣ ಅಂತ ಎತ್ಕೊ ಬಂದೆ ಅಷ್ಟೇ. ಒಂದು ಹಣ್ಣಾಗೈತೆ ಫುಲ್ಲಾಗಿ. ಅದು ತಿಂದು ಟೇಸ್ಟ್ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ಸೂಪರ್ ಐತಪ್ಪಿಯೇ. ಫುಲ್ ಹಣ್ಣಾದ್ರೆ ಮಾತ್ರ ಚೆನ್ನಾಗೈತೆ. ಹುಳಿ ಕಾಯಿ ಇದ್ದು ಬಿಟ್ರೆ ಬಾಯಲ್ಲಿ ಇಡಕ್ಕಾಗಲ್ಲ. ಅಲ್ಲೆಲ್ಲ ಜಮ ಜಮ ಅಂದ್ಬಿಡ್ತೀವಿ ಅಷ್ಟು ಹುಳಿ. ಚೆನ್ನಾಗೈತೆ. ಯಾವುದಕ್ಕೂ ಬೇಡ ಫ್ರೆಂಡ್ಸ್. ಹಣ್ಣು ತಿಂದಾಗೆಲ್ಲ ಗಂಟೆ ಹಸ. ನಾನು ತಮಾಷೆ ಮಾಡ್ತಿದ್ದೆ ಅನ್ಕೋತಾ ಇದ್ದೀನಿ. ಎಲ್ಲೋಗ್ತಾ ಇದೆಯಪ್ಪ? ಏನಿಟ್ಟಿದ್ದೀವಿ ಊರಲ್ಲಿ? ತುಕ್ಕಿಡಿಸ್ಬಿಟ್ಟಿದ್ಯಲ್ಲ ಗಾಡಿಲೇ ಇಟ್ಟು. ಇದು ನಮ್ಮ ಮನೆಗೆ ಫ್ರೆಂಡ್ಸ್. ನಮ್ಮ ಮನೆಗೆ ಹೋಗೋ ಆಸೆ ಈ ವರ್ಷ ಅಂತೀನಿ. ಈ ಜನ್ಮಕ್ಕೆ ಈಡೇರುತ್ತೋ ಇಲ್ಲ. ಕೀ ಮಾತ್ರ ಇರುತ್ತೆ ಯಾವಾಗ್ಲೂ. ಯಾರು ಕೂಗ್ತಾರೆ ಇಲ್ಲಿ? ಯಾರ ಪರಿಚಯ ಇಲ್ಲ ನಿಮಗೆ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಕೇಳೋಕ್ ಮುಂಚೆ ಎಲ್ಲಿ ಹೋಗ್ತಿದೀನಿ ಅಂತ ಹೇಳ್ಬೇಕು. ಅಂಗಡಿಗೆ ಗಾಡಿ ಬೇಕಾ? ಇಲ್ಲ ಅಂಗಡಿಗೆ ನೀನ್ ಎಲ್ಲ ಹೋಗ್ತಾ ಇದೀಯಾ? ಸದ್ಯ ಕರೆಂಟ್ ಬಂತು ಫ್ರೆಂಡ್ಸ್. ಇಲ್ಲಾಂದ್ರೆ ಶಿವ ಕೆಲ್ ಚೆನ್ನಾಗಿ ಬೈಸ್ಕೊಳ್ತಿದ್ದೆ. ಬೆಳಗ್ಗೆನೆ ಕೆಲಸ ಎಲ್ಲ ಮಾಡೋಕ್ಕಾಗಲ್ವಾ ಅಂತ. ನೀರು ಕಾಯಕ್ಕಾಕ್ಬಿಟ್ಟು ಏರ್ ಪ್ಯಾಕ್ ಹಾಕೊಂಡ್ರೆ ಆಮೇಲೆ ಮುಂದಿನ ಕೆಲಸ ಮಾಡೋಷ್ಟರಲ್ಲಿ ತಲೆ ಚೆನ್ನಾಗಿ ಡ್ರೈ ಆಗಿರ್ತೈತೆ.
ಇದು ನನ್ನ ಪ್ಲಾನ್. ಸೌದೆನೂ ಬೇರೆ ನೆಂದೈತಲ್ಲ, ಬೇಗ ಉರಿತಾ ಇಲ್ಲ. ಫ್ರೆಂಡ್ಸ್, ಈಗ ಏರ್ ಪ್ಯಾಕು 2 ಐಟಮ್ಸ್ ಅಲ್ಲಿ ಮನೇಲಿ ಈಸಿಯಾಗಿ ಸಿಗುತ್ತಲ್ಲ, ಆ ಐಟಮ್ಸ್ ಅಲ್ಲೇ ಮಾಡ್ತಾ ಇರೋದು. ತುಂಬಾ ಜನಕ್ಕೆ ಎಲ್ಲ ಐಟಮ್ಸ್ ಸಿಗಲ್ಲ. ಜಾಸ್ತಿ ನಾನು ಐಟಮ್ಸ್ ಹಾಕಿ ಏರ್ ಪ್ಯಾಕ್ ಶೇರ್ ಮಾಡ್ಕೊಂಡ್ರೆ ನ್ಯಾಚುರಲ್ ಆಗೇ ಮಾಡೋವಂಥದ್ದು. ಕರ್ಬೇವು ಸೊಪ್ಪು ತಗೊಂಡಿದ್ದೀನಿ ಫ್ರೆಂಡ್ಸ್. ಗೊತ್ತಲ್ಲ ನಿಮಗೆ, ಕೂದಲು ಬೆಳಕ್ಕೆ, ಕೂದಲು ಬ್ಲ್ಯಾಕ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕರ್ಬೇವು ಸೊಪ್ಪು. ಮತ್ತೆ ಇದು ಅಕ್ಕಿ ತೊಳೆದ ನೀರು, ದೋಸೆಗೆ ನೆನ್ಸಿಟ್ನಲ್ಲ ನೀರು, ಅದನ್ನ ತಗೊಂಡಿದ್ದೀನಿ. ಅಕ್ಕಿ ಒಂದ್ಸಲ ತೊಳೆದು ಬಗ್ಸ್ಬಿಟ್ಟು ನೆನ್ಸ್ಬಿಟ್ಟು ಆ ನೀರು ತಗೋಬಹುದು. ನಾನೇನ್ ಮಾಡಿದೆ ಅಂದ್ರೆ ಇವತ್ತು ಅಕ್ಕಿನ ಕಡಿಮೆ ಅಂದ್ರೆ ಒಂದ್ 5-6 ಸಲ ತೊಳೆದ್ಬಿಟ್ಟೆ. ಯಾಕಂದ್ರೆ ಸಣ್ಣ ಸಣ್ಣ ಕಪ್ಪು ಏನಂತ ಅಕ್ಕಿ ಹುಳ ಇರ್ತೈತಲ್ಲ, ಅದನ್ನೇನಂತಾರೆ, ವಾಟೆ ಹುಳ ಇತ್ತು. ಅದೆಲ್ಲ ಮೇಲೆ ತೇಲ್ ಬರ್ತಾ ಇತ್ತು, ಬಗ್ಸ್ತಾ ಇದೆ ಹಂಗೆ ಜಾಸ್ತಿ ಸಲ ತೊಳೆದ್ಬಿಟ್ಟೆ. ಅದಕ್ಕೆ 1-2 ಸ್ಪೂನ್ ಅಷ್ಟು ಅಕ್ಕಿನೂ ತಗೊಂಡಿದ್ದೀನಿ. ಜೊತೆಗೆ ಒಂದ್ ಸ್ವಲ್ಪ ಅದ್ರಲ್ಲಿ ಪ್ರೋಟೀನ್ ಇರಬೇಕು, ಬರೀ ನೀರ್ ತಗೊಂಡ್ರೆ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿನೂ ತಗೊಂಡಿದ್ದೀನಿ. ನೆಂದಿರೋ ಅಕ್ಕಿ, ಬೆಳಗ್ಗೆ ನೆನ್ಸಿರೋದು. ಇವೆರಡನ್ನೇ ರುಬ್ಕೊಳ್ಳೋದು. ಕರ್ಬೇವು ಸೊಪ್ಪು, ಮೊಬೈಲ್ ಸೌಂಡ್, ಕರ್ಬೇವು ಸೊಪ್ಪು, 2 ಸ್ಪೂನ್ ನೆನೆಸಿರೋ ಅಕ್ಕಿ, ಮತ್ತೆ ಅಕ್ಕಿ ನೆನೆಸಿರೋ ನೀರು, ಇಷ್ಟೇ. ಈ ತರ ಆಗ್ತೈತೆ ಫ್ರೆಂಡ್ಸ್. ಇನ್ನೂ ಕ್ಲೀನ್ ಪೇಸ್ಟ್ ಆಗುತ್ತೆ. ಚಿಕ್ಕ ಜಾರಲ್ಲಿ ಹಾಕೊಂಡ್ರೆ, ದೊಡ್ಡ ಜಾರಲ್ಲಿ ಹಾಕೋದ್ರಿಂದ ಸ್ವಲ್ಪ ಇತ್ತಲ್ಲ ಐಟಮ್ ಇದು, ಅದಕ್ಕಾಗಿ ಸ್ವಲ್ಪ ನುಣ್ಣಗಾಗ್ಲಿಲ್ಲ. ಇಟ್ಸ್ ಓಕೆ ಫ್ರೆಂಡ್ಸ್. ಈಗ ಏರ್ ಪ್ಯಾಕ್ನ ಶಿವ ಹಚ್ತೈತಂತೆ. ಆಟೋಮೆಟಿಕ್ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಏರ್ ಬ್ಲ್ಯಾಕ್ ಆಗ್ಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ. ಏರ್ ಬ್ಲ್ಯಾಕ್ ಆಗಕ್ಕಷ್ಟೇ ಅಲ್ಲ, ಕೂದಲು ಬೆಳೆಯಕ್ಕೂ ಹೆಲ್ಪ್ ಆಗ್ತೈತೆ. ಕುಡಿಯಕ್ಕಲ್ಲ, ತಲೆಗಚ್ಚಕ್ಕೆ. ಕುಮಾರ್ ಆಹಾ, ನೀನ್ ಹಚ್ಚಕ್ಕೆ. ಎಲ್ಲ ವಿಡಿಯೋದಲ್ಲಿ ಎಲ್ಲರೂ ಹೆಂಡತಿಗೆ ತಲೆಗೆ ಎಣ್ಣೆ ಹಾಕ್ತಾರೆ, ಮಸಾಜ್ ಮಾಡ್ತಾರೆ. ನಮ್ಮ ಲೈಫಲ್ಲಿ ಆ ಥರ ಇಲ್ಲ ಫ್ರೆಂಡ್ಸ್. ತಲೆಗೆ ಎಣ್ಣೆ ಹಾಕೋದು, ಹೆಂಡತಿಗೆ ಮಸಾಜ್ ಮಾಡೋದು ಏನಿಲ್ಲ. ಬೇಕಾದ್ರೆ ಒಂದು ದೊಡ್ಡ ಕೊಟ್ಬಿಟ್ಟು ಹೆಂಡತಿ ತಲೆಗೆ ಹೊಡಿ ಅಂದರೆ ಪಟ ಅಂತ ಹೊಡೆದಾಕ್ಬಿಡ್ತಿದೆ ತಾನೇಪಿ. ತಲೆಗೆ ಎಣ್ಣೆ ಹಾಕಿದ್ರು ಪರವಾಗಿಲ್ಲ, ಹಾಕ್ಬೋದು. ಇದನ್ನು ಸೋಸ್ಬಿಟ್ರೆ ರಸಾದ್ರು ಹಾಕೋಬೋದು, ಹಂಗೆ ಹತ್ತಿರ ಹಚ್ಕೋಬೋದು. ಚಿಕ್ಕ ಜಾರಲ್ಲಿ ರುಬ್ಕೊಂಡ್ರೆ ಇನ್ನೂ ಕ್ಲೀನ್ ಪೇಸ್ಟ್ ಆಗ್ತೈತೆ ಫ್ರೆಂಡ್ಸ್. ಇಲ್ಲಿ ನೀಟಾಗಿ ಆಗಲಿಲ್ಲ ನನಗೆ, ಪರವಾಗಿಲ್ಲ, ಹಾಕ್ಕೋಬೋದು. ಬೇಗ ಹಚ್ಕೋಬೇಕು, ಇಲ್ಲಾಂದರೆ ಸಂಜೆ ಆಯ್ತಂದರೆ ಕೋಲ್ಡ್ ಆಗಿಬಿಡ್ತೈತೆ ನನಗೆ. ತಲೆ ಬೇರೆ ಹಿಡ್ಕೋತೈತೆ ನನಗೆ. ಬೇಸಿಗೆ ಟೈಮಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಚಿಕ್ಕ ಬಾಣಂತಿರು ಇರ್ತೀರ, ನಾನು ಹೇಳೋದನ್ನೆಲ್ಲ ಟ್ರೈ ಮಾಡಿದೆ ಅಂತ ಹೇಳ್ತಿರ್ತೀರ ಕೆಲವರು. ಖುಷಿಯಾಗುತ್ತೆ. ಇದನ್ನು ಈ ಸೀಸನಲ್ಲಿ ಟ್ರೈ ಮಾಡಬೇಡಿ. ಅಂದರೆ ಕೋಲ್ಡ್ ವಾತಾವರಣ, ಮಳೆಗಾಲದಲ್ಲಿ ನಿಮಗೂ ಶೀತ ಆಗ್ತೈತೆ, ಮಗುಗೂ ಶೀತ ಆಗ್ತೈತೆ. ಅದಕ್ಕೆ ಯಾಕಪ್ಪೇ ಏನೇ ಟಾರ್ಚರ್ ಕೊಟ್ಟರು ಶಿವ ಹೊಡೆಯಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಇಷ್ಟೊಂದು ಟಾರ್ಚರ್ ಕೊಡ್ತೀನಿ. ಒಂದ್ಸಲ ಹೊಡೆಯಪ್ಪಿ, ನನಗೆ ಹಿಂಸೆ ಕೊಡಲ್ಲ. ಡೈರೆಕ್ಟಾಗಿ ಕೋರ್ಟಲ್ಲೇ ಮೀಟ್ ಆಗೋಣ ಆ ಥರ ನೋಡ್ಕೊತೀನಿ. ಸ್ಟೆಪ್ಪು ಈ ಥರ ಬಟ್ಟೆ ಹಾಕೋಬೇಕಾ ಫ್ರೆಂಡ್ಸ್? ಶಿವ ಹೇಳ್ತಿದ್ದು ಈ ಥರ ಡ್ಯಾನ್ಸ್ ಮಾಡ್ಬೇಕಂತೆ. ನಾನು ಏನು ಡ್ಯಾನ್ಸ್ ಮಾಡ್ತಾಯಿಲ್ಲ. ಅವ್ರು ಸುಮ್ಮನೆ ಒಬ್ಬರಿಂದ ಒಬ್ಬರು ಕುರಿಗಳ ಥರ ಹೋಗ್ತಾವ್ರ ಅಷ್ಟೇ. ಅಕ್ಕು ಆಡ್ಲಾ, ಅಕ್ಕು ಫ್ರೆಂಡ್ಸ್. ನಾನು ಬೆಳಗ್ಗೆಯಿಂದ ಒಂದೇ ಒಂದು ರೀಲ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತಾ ಸಾಂಗು. ಅದು ಆಡ್ತಾ ಇದ್ದೀನಿ. ಶಿವ ಬೈಕೊಂಡು ಓಡಾಡ್ತೈತೆ, ಮಾನ ಮರದಿಲ್ಲ ಹಂಗಿಂಗೆ ಅಂತ. ಡ್ಯಾನ್ಸ್ ಆಡಿದ್ರೆ ಮಾನ ಮರದಿರುವಂತೆ. ಒಂದಿನಾದ್ರೂ ನನ್ನ ವಿಡಿಯೋ ಈ ಥರ ಇಂಟ್ರೆಸ್ಟ್ ಆಗಿ ನೋಡಿದ್ಯಪ್ಪಿ? ನಮ್ಮ ಫ್ರೆಂಡ್ಸ್ ನೋಡ್ಬಿಟ್ರು ಹೋಯ್ತು, ಮಾನ ಮರ್ಯಾದೆ ಇಲ್ಲ. ಶಿವಗೆ ಈ ಥರ ಚೆನ್ನಾಗಿ ಟಾರ್ಚರ್ ಕೊಡ್ತೀನಿ. ಶಿವ ಆ ಕಡೆ ಈ ಕಡೆ ಎದ್ದೋಗ್ಬಿಡ್ತೈತೆ. ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸಂಜೆ 5:15 ಆಗ್ತಾ ಬಂದ್ಬಿಟ್ಟಿತ್ತು. ಹಂಗಾಗಿ ಬೇಗ ಮನೆಯೆಲ್ಲ ಒರೆಸ್ಕೊಂಡೆ. ಪ್ರತಿ ಸಲ ಮನೆ ಒರೆಸ್ಬೇಕಾದ್ರೆ ನಾನು ಫ್ರಿಜ್ಜು, ಸ್ಟವ್ವು, ಟೇಬಲ್ಲು ಏನೇನಿದೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಲ್ಲ ಅಷ್ಟೇ. ಬಾಗಿಲಿಗೆ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ, 1-2 ಜಗ್ಗಷ್ಟು ಮಾತ್ರ ನೀರು ಹಾಕ್ಕೊಂಡೆ. ಮಳೆ ಬಿದ್ದು ಆಲ್ರೆಡಿ ಚೆನ್ನಾಗಿ ತೇವ ಆಗ್ಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ಸಗಣಿಲಿ ಸಾರಿಸ್ಕೊಳ್ಳೋಕ್ಕೂ ಆಗಲ್ಲ, ಕಚ್ಚಾಪಿಚ್ಚಿ ಅಂತ ಇರ್ತೈತೆ. ಮತ್ತು ಡೈಲಿ ಮಳೆ ಆಗ್ತಿರೋದ್ರಿಂದ ಕಷ್ಟ.
ಫ್ರೆಶ್ ಆಗಿ ಬಂದಮೇಲೆ ಹೊಸ್ಲಿಗೆ ಅರ್ಶಿನ ಕುಂಕುಮ ಲೈಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಶಿನ ಕುಂಕುಮ ನಾನು ಇಡ್ತೀನಿ ಫ್ರೆಂಡ್ಸ್. ಕೆಲವ್ರು ನೀವು ಅರ್ಶಿನ ಕುಂಕುಮ ಇಡಲ್ಲ ಅಂತಾರೆ. ಕೆಲವೊಂದು ಸಲ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳಲ್ಲ ಅಷ್ಟೇ. ನಮಗೆ ಹೊಸ್ಲಿಲ್ಲ, ಇದೇ ಹೊಸ್ಲು. ತುಂಬ ಸಲ ಟ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಹೊಸ್ಲು ಹಾಕ್ಸ್ಬೋದಾ ಹೆಂಗೆ ಏನು ಅಂತೆಲ್ಲ. ಆಮೇಲೆ ಇದೇ ಅಭ್ಯಾಸ ಆಗಿಬಿಡ್ತಲ್ಲ, ಹಂಗಾಗಿ ಬಿಟ್ಬಿಟ್ಟೆ. ಅಕ್ಕಿ ಹಿಟ್ಟಲ್ಲೇ ಹಿಂಗೆ ರಂಗೋಲಿ ಹಾಕ್ಕೊಳ್ತೀನಿ. ಫಸ್ಟ್ ಟೈಮು ಮಳೆ ಬಿದ್ದಿರೋದ್ರಿಂದ ಹೂ ಜಾಸ್ತಿ ಸಿಕ್ಕಿತ್ತು, ಅದಕ್ಕೋಸ್ಕರ ಹೊಸ್ಲಿಗೂ ಇಟ್ಕೊತಾ ಇದ್ದೀನಿ. ಅದೇ ಅಕ್ಕಿ ಹಿಟ್ಟಲ್ಲೇ ರಂಗೋಲಿಗೆ ಒಂದು ಯೋಚನೆ ಮಾಡ್ತೀನೋ ಇಲ್ಲೋ, ಯಾಕಂದರೆ ದೊಡ್ಡ ರಂಗೋಲಿ ಹಾಕ್ಬಿಟ್ರೆ ಮಳೆ ಬಂದು ಹಾಳಾಗ್ತೈತೆ, ನನ್ನ ಎಫರ್ಟ್ ಎಲ್ಲ ಹಾಳಾಗ್ತೈತೆ ಅಂದ್ಬಿಟ್ಟು. ಹಂಗಾಗಿ 4 ಎಳೆ ರಂಗೋಲಿ ನೆನಪಾಯಿತು. ಚಿಕ್ಕದಾಗಿರುತ್ತೆ, ಬೇಗನೂ ಆಗುತ್ತೆ, ಮಳೆ ಬಂದರೂ ಪರವಾಗಿಲ್ಲ ಅಂತ. ಪೂಜೆ ಆಗೋವರೆಗೂ ಮಳೆ ಬರಬಾರ್ದು, ರಂಗೋಲಿ ಇರಬೇಕು ಅಂತ ನನ್ನ ಪ್ಲ್ಯಾನು. ಈ ಥರ ರಂಗೋಲಿ ಹಾಕ್ಕೊಂಡು ರಂಗೋಲಿಗೂ ಅರ್ಶಿನ ಕುಂಕುಮ ಇಟ್ಕೊಳ್ಳೋದು ನನ್ನ ಅಭ್ಯಾಸ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ. ಅದಕ್ಕೂ ಹೂವು ಇಟ್ಕೊಂಡೆ. ಹೂವು ಜಾಸ್ತಿ ಇದ್ದರೆ ಈ ಥರ ರಂಗೋಲಿಗೆ, ಬಾಗಿಲಿಗೆ ಎಲ್ಲ ಇಡ್ತಾ ಇರ್ತೀನಿ. ಕಮ್ಮಿ ಇದ್ದರೆ ಏನು ಮಾಡೋಕ್ಕಾಗಲ್ಲ. ತುಳಸಿ ಕಟ್ಟೆಗೂ ಹಿಂಗೆ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡೆ. ತುಳಸಿ ಕಟ್ಟೆ ಉದ್ದ ಮೇಲ್ಗಡೆ ಎಲ್ಲ ಚಿಗುರ್ಕೊಂಡೈತೆ, ಕೆಳಗಡೆ ಬರೀ ಕಡ್ಡಿ ಐತೆ, ಆ ಥರ ಇದೆ ನಮ್ಮದು. ಹೊಸ ಗಿಡ ತಂದು ಹಾಕ್ಕೋಬೇಕು. ನೆಕ್ಸ್ಟು ದೇವ್ರ ಫೋಟೋಕ್ಕೂ ಇದೇ ಥರ ದಾಸವಾಳ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹಿಂದಿನ ವೀಡಿಯೋಸಲ್ಲಿ ಯಾರೋ ಹೇಳಿದ್ರು. ಖುಷಿ ಆಯಿತು. ಸದ್ಯ ಇನ್ನು ಮುಂದೆ ಆದರೂ ಒಳ್ಳೇದಾದರೆ ಸಾಕು ನಮಗೆ. ಈ ಥರ ಸಂಜೆ ಆಗಿಬಿಟ್ಟಿತ್ತು ಆಲ್ರೆಡಿ, ಒಂದು 6:30 6:45 ಅಷ್ಟು ಆಗಿಬಿಟ್ಟಿತ್ತು ಟೈಮು. ಆ ಟೈಮಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಹೊತ್ತು ಮುಳುಗಿದ್ಮೇಲೆ ಪೂಜೆ ಮಾಡಿದ್ರೂ ಒಂಥರ ಸಮಾಧಾನ ಅನಿಸುತ್ತೆ ನನಗೆ. ಆದರೆ ಮಧ್ಯಾಹ್ನ ಟೈಮ್ ಮಾತ್ರ ಮಾಡಬಾರ್ದು. ಮನೆಗೆ ದೇವ್ರ ಫೋಟೋಕ್ಕೆಲ್ಲ ಧೂಪ ಹಾಕಿನೂ ತುಂಬ ದಿನ ಆಗಿತ್ತು. ಧೂಪ ಹಾಕ್ಕೊಂಡ್ರೆ ಪೂಜೆ ಕಂಪ್ಲೀಟ್ ಅನಿಸುತ್ತೆ ನನಗೆ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್, ಸಮಾಧಾನ ಆಯಿತು. ಪೂಜೆ ಮಾಡಿಬಿಟ್ರೆ ಒಂದು ಸಮಾಧಾನ. ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಮೈಬಾರ ಅಷ್ಟೇ, ಅಯ್ಯೋ ಯಾರು ಮಾಡ್ತಾರೆ ಅಂತ ಇತ್ತೀಚೆಗೆ ಮನ್ಸಿಗೆ ಬರುತ್ತೆ. ಆಮೇಲೆ ಮಾಡಿದ್ಮೇಲೆ ಸಮಾಧಾನ ಅನಿಸುತ್ತೆ. ಅವಲಕ್ಕಿ ನೆನೆಸ್ತೆ ಫ್ರೆಂಡ್ಸ್, ಪೂಜೆಗೆ ಮುಂಚೆನೇ ಮರ್ತ್ಬಿಡ್ತೀನಿ ಅಂತ. ಯಾಕಂದರೆ ಅವಲಕ್ಕಿ ಹಾಕ್ಬಿಟ್ಟು ನಾನು ಯಾವತ್ತೂ ದೋಸೆ ಮಾಡಲಿಲ್ಲ. ನೀವು ಹೇಳ್ಕೊಟ್ರಲ್ಲ ಮೊನ್ನೆ ಒಂದು ಏನೋ ಅಡ್ವರ್ಟ್ ಮಾಡ್ಕೊಂಡಿದ್ದಲ್ಲ, ದೋಸೆ ಹಿಟ್ಟು ನೆನೆಸ್ಬಿಟ್ಟು. ನೀವು ಹೇಳ್ಕೊಟ್ಟಿರೋ ಅಳತೆಲೆ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅನ್ನೋದು. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅನ್ನ ಹಾಕ್ಬಿಟ್ಟು ನಾನು ಯಾವಾಗಲೂ ಮಾಡೋದು, ಅವಲಕ್ಕಿ ಹಾಕಿ ಯಾವತ್ತೂ ಮಾಡಲಿಲ್ಲ. ಮತ್ತು ಕಡಲೆಬೇಳೆ ಮೆಂತೆ ಮಾತ್ರ ಹಾಕ್ತೀನಿ, ಉದ್ದಿನ ಬೇಳೆ ಇಷ್ಟ ಹಾಕ್ತೀನಿ. ತೊಗರಿಬೇಳೆನೂ ಹಾಕ್ಕೊಂಡಿದ್ದೀನಿ ಇವತ್ತು, ನೋಡ್ಬಿಡೋಣ ಅಂತ. ಶಿವ ಪರಿಸ್ಥಿತಿ ಬೇಡ ಫ್ರೆಂಡ್ಸ್, ಪಾಪ ಕೇಬಲ್ ಬರ್ತಾಯಿಲ್ಲ, ಅದಕ್ಕೆ ಆಚೆ ಸೆಟ್ಲಾಗ್ಬಿಟ್ಟೈತೆ. ಓ, ಯಾರ ಜೊತೆನೋ ಸೀಕ್ರೆಟಾಗಿ ಮಾತಾಡ್ತೈತೆ ಫ್ರೆಂಡ್ಸ್. ಇದೆ ಇಲ್ಲಿ ಖಂಡಿತ ಸಮಸ್ಯೆ ಇದೆ. ಇದನ್ನು ನಾವು ಈಗಲೇ ಪರಿಹಾರ ಮಾಡ್ಕೋಬೇಕು. ದೇವರನಿಲ್ಲಪ್ಪ. ಇನ್ನು ಸಮಾಚಾರ? ಬರ್ತೀನಿ ಬಿಡು, ಬರ್ತೀನಿ. ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ಯಾಕೆ ಇಷ್ಟು ವಾಯ್ಸ್ ಬರಲ್ಲ? ಅಪ್ಪ, ಸ್ಮಶಾನ ಪಕ್ಕನೇ ಐತೆ, ಹಂಗ್ ನಗಿ ಬಿಡಪ್ಪ. ನಾವಿಬ್ರು ಹಿಂಗೆ ನಗಿತಾ ಇದ್ರೆ ಪಕ್ಕದ ಸ್ಮಶಾನದಲ್ಲಿ ನಗ್ದವ್ರೆ ಅನ್ಕೋತಾರೆ. ಅಲ್ಲಪ್ಪ, ಹಬ್ಬಕ್ಕೆ ಹೋಗ್ಬೇಕಂತ ಫ್ರೆಂಡ್ಸ್. ಅವ್ರ ದೊಡ್ಡಪ್ಪನ ಮಗಳು ಅವ್ರ ಅಕ್ಕ ಆಗ್ಬೇಕು, ಅವ್ರು ಕರಿತಾವ್ರೆ ಹಬ್ಬಕ್ಕೆ. ಫಸ್ಟ್ ಟೈಮ್ ಹೋಗ್ಬಿಟ್ ಪಾಪ. ಬುಧವಾರ ಹೋಗ್ಬಿಟ್ ಪಾಪ. ನನ್ ಮಾತ್ರ ಕರ್ಕೊಂಡು ಹೋಗ್ಬೇಡ. ಕೊಡಕ್ರಂತೆ ನಿಜ ಫ್ರೆಂಡ್ಸ್. ಹೊರಗಡೆ ಹೋದಾಗ ಒಂದು ಸ್ವಲ್ಪ ನನಗೆ ಬುದ್ಧಿ ಯಾಕೆ ಬಂದೈತೋ ಗೊತ್ತಿಲ್ಲ, ಸ್ವಲ್ಪ ಕ್ಲೀನ್ ಇಲ್ಲ ಅಂದರೆ ಅಸಹ್ಯ ಪಟ್ಕೊಳ್ಳೋದು ಅದೆಲ್ಲ ಮಾಡ್ತೀನಿ. ಎಲ್ಲರೂ ಹಂಗೆ ಹೆಣ್ಮಕ್ಳು ಅಂದ್ಕೊಳ್ತೀನಿ. ಬನ್ನಿ, ಏನು ಬೇಕು ಗಂಡ ನಿಮಗೆ ಅಡುಗೆ? ಏನೋ ಮರದಲ್ಲೆಲ್ಲ ಹಾರಾಡ್ತೈತೆ. ಕೇಬಲ್ ಇಲ್ಲ ಅಂದಿದ್ದಕ್ಕೆ ಫ್ರೀಯಾಗಿ ಸಿಕ್ಕೈತೆ ಫ್ರೆಂಡ್ಸ್, ಇಲ್ಲಾಂದ್ರೆ ಟಿವಿ ಮುಂದೆ ಸೆಟ್ಲ್ ಆಗ್ಬಿಡ್ತಿತ್ತು. ಬಾ ಹೋಗ್ಲಿ. ಅನ್ನ ಮಾಡಿಲ್ಲ? ಅನ್ನ ಮಾಡು. ಕೇಬಲ್ ಹಾಕೋ ತನಕ ಇವತ್ತು ಅಪ್ಪನ್ ಬಿಡಲ್ಲ. ನಿಜ ಫ್ರೆಂಡ್ಸ್, ಇಂಥ ತೋಟದಲ್ಲಿ ಅಕ್ಕಪಕ್ಕ ಮನೆ ಇದ್ರೆ ಟೈಮ್ ಪಾಸ್ ಆಗಿಬಿಡುತ್ತೆ. ಕೇಬಲ್ ಇಲ್ಲಾಂದರೆ ನಮಗೆ ಶಿವಾಗ ಟೈಮ್ ಪಾಸ್ ಆಗಲ್ಲ. ನನಗೆ ಮಾಮೂಲಿ ಮೊಬೈಲು ಎಡಿಟ್ ಮಾಡ್ಕೊಂಡು, ವೀಡಿಯೋ ಮಾಡ್ಕೊಂಡು, ರೀಲ್ಸ್ ಮಾಡ್ಕೊಂಡು ಇದ್ಬಿಡ್ತೀನಿ. ತಲೆ ಕೂದಲಿಗೆ ನಾನು ಆಗಲೇ ಶಾಂಪು ಏನೂ ಹಾಕಿಲ್ಲ ಫ್ರೆಂಡ್ಸ್, ಯಾಕಂದರೆ ಖಾಲಿ ಆಗಿತ್ತು. ಅದಕ್ಕೆ ಇದ್ದಿದ್ದೆ ಹಾಕ್ಕೊಳ್ತಾ ಇದೆ. ಹಾಕ್ಲಿ ಅನ್ನೋ ನಡೆಯುತ್ತೆ, ಏರ್ ಪ್ಯಾಕ್ ಆಗ್ತಾಗ ಅದಿನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾಳೆ ಇದು ಈಗ ಗೊತ್ತಾಗಲ್ಲ, ಬೆಳಗ್ಗೆ ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಕರಡಿ ಥರ ಮಾಮೂಲಿ ನನ್ನ ತಲೆ ಇರೋದು ಹಂಗೆ ಕರ್ಲಿ ಏರ್ ಇರೋದ್ರಿಂದ. ಸ್ವಲ್ಪ ಅನ್ನ ಮಾಡೋಣ ಬನ್ನಿ ಫ್ರೆಂಡ್ಸ್, ಹೊಟ್ಟೆ ಸೊಕ್ತಿದೆ. ಅನ್ನಕ್ಕೆ ಇಟ್ಟಿದ್ದೀನಿ, ಮುದ್ದೆ ಸ್ವಲ್ಪ ಐತೆ, ಸಾಂಬಾರು ಐತೆ, ಮಾಮೂಲಿ ಅದೇ ಸಾಂಬಾರು ಫ್ರೆಂಡ್ಸ್. ಮೇನ್ ಅನ್ನ ಮಾಡೋಕ್ಕೆ ಕಾರಣನೇ ದೋಸೆಗೆ ಒಂದು ಸ್ವಲ್ಪ ಹಾಕಿ ರುಬ್ಕೋಬೇಕು, ಅದಕ್ಕೋಸ್ಕರ. ನಾನು ಒಂದೇ ಸಲ ಅಕ್ಕಿ ಮೊಬೈಲ್ ಸೌಂಡ್ ಬಂದರೆ ಆಗಲ್ಲ ಫ್ರೆಂಡ್ಸ್ ನನಗೆ. ಒಂದೇ ಸಲ ಅಕ್ಕಿ ಎಲ್ಲ ತೊಳೆದಿಡ್ತೀನಿ, ಅವಾಗ ಆಗ್ತೈತೆ ಅನ್ನ. ಬಿಸಿನೀರು ಕಾಯಿಸ್ಬಿಟ್ಟು ಅಕ್ಕಿ ತೊಳೆದು ಹಾಕೋದು ಆ ಥರ ಇಲ್ಲ ಫ್ರೆಂಡ್ಸ್. ನಾನು ಮೊದಲಿಂದ ತಣ್ಣೀರಲ್ಲಿ ತೊಳೆದಿಟ್ಟು ತರ್ತೀನಿ, ಉದ್ರ ಥರ ಚೆನ್ನಾಗೇ ಬರ್ತೈತೆ. ಶಿವ ಎಲ್ಲೋ ಅವ್ರ ಕಡೆ ರಿಲೇಷನ್ ಮನೆಗಂತೂ ಕರ್ಕೊಂಡೇ ಹೋಗಲ್ಲ ಫ್ರೆಂಡ್ಸ್ ನನ್ನ. ಪಾಪ ನಾನೇನು ಆಡ್ಕೊಳಲ್ಲ ಫ್ರೆಂಡ್ಸ್. ಅಂದ್ರೆ ಅವ್ರು ಮಾತಾಡೋದು, ಶಿವನ್ ಚೆನ್ನಾಗಿ ನೋಡ್ಕೋತಾರೆ ಮಾತಾಡ್ಸೋದ್ರಲ್ಲಿ ಆಗ್ಲಿ. ಅವ್ರು ಮಾತ್ರ ಇನ್ಯಾರು ಇಷ್ಟೊಂದು ಶಿವ ಕ್ಲೋಸ್ ಆಗಿರೋರ ಹತ್ರ ಮಾತ್ರ ಚೆನ್ನಾಗಿ ಮಾತಾಡೋದು ಫ್ರೆಂಡ್ಸ್, ಇಲ್ಲಾಂದ್ರೆ ಮಾತಾಡೋದೇ ಇಲ್ಲ.
ಶಿವಾಗ ವಿಡಿಯೋ ಇಷ್ಟು ವರ್ಷದಲ್ಲಿ ಯಾರು ಮಾತಾಡ್ಲಿಲ್ಲ, ಅದಕ್ಕೆ ಫುಲ್ ಖುಷಿ ಆಗ್ಬಿಟ್ಟು ಮತ್ತೆ ಒಂದ್ಸಲ ಕಾಲ್ ಮಾಡ್ತೈತೆ ಪಾಪ. ನಾನ್ ಮಾತಾಡ್ತೀನಿ ಬಿಡಪ್ಪ, ನಾ ಆಚೆ ಹೋಗ್ಬಿಟ್ಟು ವಿಡಿಯೋ ಕಾಲ್ ಮಾಡ್ಲಾ, ನಾವಿಬ್ರು ಮಾತಾಡೋಣ. ನಮ್ಮ ಹತ್ರ ಎಲ್ಲ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್, ನೀವಾದ್ರೂ ಮಾತಾಡ್ತಿರಲ್ಲ, ನನಗೆ ಅದೇ ಖುಷಿ. ಮತ್ತೇನ ಮಾಡಿ ಸಾಂಬಾರ್ಗೆ ಅನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಶಿವಾಗೆ ಈ ತರ ಹುಳಿ ಸಾರಿಗೆ ಅನ್ನ ಮಾಡ್ಕೊಟ್ರೆ ಸಖತ್ ಇಷ್ಟ. ಚೆನ್ನಾಯ್ತಾ? ಟಿವಿ ಸೌಂಡು, ಟಿವಿ ಇಲ್ದೇ ಇರೋದಕ್ಕೆ ಸೈಲೆಂಟಾಗಿ ಊಟ ತಿಂತೈತಿಲ್ಲ ಅಂದ್ರೆ ಆ ಕಡೆ ಒಂದ್ ಕಣ್ಣಿರೋದು, ತಟ್ಟೆ ಮೇಲೆ ಒಂದ್ ಕಣ್ಣಿರೋದು. ನೋಡಿ ನೋಡಿ, ಟಿವಿ ಇಲ್ಲ ಅಂತ ಅನ್ಕೋಬೇಡಿ. ನೋಡಿ ಇಲ್ಲಿ ನ್ಯೂಸು ಎನಿ ಟೈಮ್ ಆನಲ್ಲೇ ಇರಬೇಕು, ಟಿವಿನ ಇನ್ನು ಮನೇಲೇ ಇದ್ದಂಗೆ. ಚೆನ್ನಾಯ್ತಪ್ಪ? ಅನ್ನ ತಣ್ಣಗಾದ್ಮೇಲೆ ನಾವು ರುಬ್ಬೋಣ ಫ್ರೆಂಡ್ಸ್ ದೋಸೆಗೆ. ಫ್ರೆಂಡ್ಸ್ ಮಳೆ ಇನ್ನೇನು ಸ್ಟಾರ್ಟ್ ಆಯಿತು, ಕರೆಂಟ್ ಹೋಗ್ಬಿಡುತ್ತೆ, ಬೇಗ ಬೇಗ ಹಿಟ್ಟು ರುಬ್ಕೋಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಪ್ಪ ನೀನು ಒಳಗೆ ಬಾ, ಬಾಗ್ಲು ಹಾಕ್ಕೋತೀನಿ. ಇಲ್ಲಿ ಫೋನ್ ಇಟ್ಕೋಬೇಕಲ್ಲ, ನೀನು ಬಂದು ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ನನಗೆ. ನಿಮ್ಮಿಂದ ಒಂದು ಉಪ್ಪು ಖಾರ ಹಾಕ್ಬೇಕಿತ್ತಲ್ಲ. ನೋಡ್ದ ಫ್ರೆಂಡ್ಸ್, ಅಲ್ಲಿ ಹಾಕಕ್ಕಲ್ಲ, ಇಲ್ಲೊಂದು ಸ್ವಲ್ಪ ಕೆಳಗೆ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀನು ಇಷ್ಟ ತನಕ ಅಂತ ನಕ್ಕೊಂಡು ಬಿಡಕ್ಕಲ್ಲ ಮಾತಾಡ್ತೆ, ಆವಾಗ ನೋವಿರ್ಲಿಲ್ಲ. ನಾನು ಇಟ್ಟು ರುಬ್ಬ ಅಂದಾಗ ಕೆಲಸ ಅಪ್ಪ ನೀ ಹತ್ರ ಮಾತಾಡ್ಕೊಂಡಿದ್ರೆ ಕರೆಂಟ್ ಹೋಗ್ತೈತೆ. ಫೈನಲಿ ನಾನೇ ರುಬ್ಬೋ ತರ ಮಾತುಕತೆ ಆಯ್ತು ಫ್ರೆಂಡ್ಸ್. ಮಾತುಕತೆ ಆಗ್ಲಿಲ್ಲ ಅಂದ್ರೆ ಇವಾಗ ಕರೆಂಟ್ ಹೋದ್ರೆ ಮುಗೀತು ನನ್ ಕತೆ. ನೀವ್ ಹೇಳ್ದಂಗೆ ಎಲ್ಲ ನೆನ್ಸಿ ರುಬ್ಬಿ ಮಾಡ್ತಾ ಇದೀನಿ ಫ್ರೆಂಡ್ಸ್. ನೋಡುವ ನಾಳೆ ಟೇಸ್ಟ್ ಮಸಾಲೆ ದೋಸೆ ತರ ಬರುತ್ತೋ ಏನಾಗುತ್ತೋ, ಚೆನ್ನಾಗೇ ಬರುತ್ತೆ. ಒಂದ್ಸಲ ಮಿಸ್ ಆದ್ರೆ ಇನ್ನೊಂದ್ಸಲ ಬರಲ್ಲ ಅಂತ ಏನಿದಿಲ್ವಲ್ಲ, ಸೊ ನೋ ವರಿ. ಸ್ವಲ್ಪ ಹನಿ ಬಿತ್ತಂದ್ರೆ ಕರೆಂಟ್ ತೆಗ್ದು ಬಿಡ್ತಾರೆ. ಇಟ್ಟು ರುಬ್ಬ ತನಕ ಕರೆಂಟ್ ಏನಾರು ಹೋಗ್ಬಿಡ್ಬೇಕು, ಮುಗೀತು ಅವ್ರ ಕತೆ. ಹಂಗನ್ಬೇಡ, ಕರೆಂಟ್ ಹೋಗ್ಬಿಡ್ತೈತೆ ಅಂತೈತೆ. ವೇಟ್ ಮಾಡ, 10 ನಿಮಿಷ ವೇಟ್ ಮಾಡು, ಬೇಗ ಬೇಗ ಬರ್ಬೇಡ. ಹಿಟ್ಟು ಎಲ್ಲ ರುಬ್ಬಿಟ್ಟಿದ್ದೀನಿ. ಇದು ಒಟ್ಟೊಟ್ಟಿರೋದು ಅದೇ ಫ್ರೆಂಡ್ಸ್, ತೊಗರಿ ಬೇಳೆ ತೊಳೆದೇ ಆದ್ರೂ ಒಟ್ಟು ಅಂಟ್ಕೊಂಡಿತ್ತು, ಹಂಗಾಗಿ ಹೋಗ್ಲಿಲ್ಲ. ಇಟ್ಸ್ ಓಕೆ, ಇರ್ಲಿ. ಲಾಸ್ಟ್ ಏನ್ ಹೇಳ್ತೀಯಪ್ಪ ನಮ್ಮ ಫ್ರೆಂಡ್ಸ್ಗೆ? ಥ್ಯಾಂಕ್ಸ್ ಯಾಕೆ? ಥ್ಯಾಂಕ್ಸ್ ಯಾಕಪ್ಪಿ? ದೋಸೆ ಮಾಡೋದಕ್ಕ? ಓ, ದೋಸೆ ಮಾಡೋದಕ್ಕೆ ನೀವು ಐಡಿಯಾ ಕೊಟ್ಟಿದ್ದಕ್ಕೆ ನಿಜ ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಬೈ ಫ್ರೆಂಡ್ಸ್.